ನೋಡಿ ಕ್ವಶನ್ ನೋಡ್ಕೊಳ್ಳಿ ನೆಕ್ಸ್ಟು. ಈ ಕಾಯಿನ್ ವಾಸ್ ಟಾಸ್ 1000 times and head turns up 540 times. Decide on the hypothesis that the coin is unbiased at 1% level of significance. ನೋಡಿ ಇದು ನಾವು ಪ್ರಾಬ್ಲಮ್ನ ಯಾವ ಥರ ಮಾಡಬೇಕು. ಈಗ ಈ ಕಾಯಿನ್ ವಾಸ್ ಟಾಸ್ 1000 times ಅಂದರೆ n is equal to 1000. ಗಿವನ್ನು n ಕೊಟ್ಟವ್ರೆ, n ಎಷ್ಟು 1000 ಆ್ಯಂಡ್ ಹೆಡ್ ಟರ್ನ್ಸ್ ಅಪ್ 540 times. ಈಗ ನೋಡಿ ಇದು ಒಂದು ಅಬ್ಸರ್ವ್ ಡೇಟಾ. ಅಬ್ಸರ್ವ್ ನಂಬರ್ ಆಫ್ ಹೆಡ್ಗೆ ನಾನು ಎಕ್ಸ್ ತಗೋತೀನಿ. ಎಕ್ಸ್ ಈಸ್ ಈಕ್ವಲ್ ಟು 540 times. ಅದಕ್ಕೆ 540 ಅಂತ ಬರ್ಕೊಳ್ಳೋಣ. ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ಡಿಸೈಡ್ ಆನ್ ದ ಹೈಪಾಥಿಸಸ್ ದಟ್ ದ ಕಾಯಿನ್ ಈಸ್ ಅನ್ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಈಗ ನೋಡಿ ಇದು ಎನ್ನು, ಇದು ಎಕ್ಸು. ಇಲ್ಲಿ ಡಿಸೈಡ್ ಆನ್ ಹೈಪಾಥಿಸಸ್ ದಟ್ ಕಾಯಿನ್ ಈಸ್ ಅನ್ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ ಹೈಪಾಥಿಸಸ್ ಅಂದರೆ, ಹೈಪಾಥಿಸಸ್ ಟೆಸ್ಟ್ ಅಂದರೆ ಏನು ಗೊತ್ತಾ, ನಾವು ಒಂದು ಅಸಂಪ್ಷನ್ ಮಾಡ್ಕೋಬೇಕು. ಆ ಅಸಂಪ್ಷನ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ಆ ಸ್ಯಾಂಪಲ್ ಡೇಟಾ ನೋಡಿಕೊಂಡು ಚೆಕ್ ಮಾಡೋದಷ್ಟೇ. ಅಂದರೆ ಕ್ಲೇಮ್ ಮಾಡಿ ಕ್ಲೇಮ್ನ ಚೆಕ್ ಮಾಡೋದಷ್ಟೇ. ಇಲ್ಲಿ ಕ್ಲೇಮ್ ಮಾಡೋದು ಯಾವುದು ಅಂದರೆ, ಅಸಂಪ್ಷನ್ ಮಾಡೋದು ಯಾವುದು ಅಂದರೆ ಕಾಯಿನ್ ಈಸ್ ಅನ್ಬಯಾಸ್ಡ್. ಫಸ್ಟ್ ಏನು ಮಾಡೋಣ, ಅಸಂಪ್ಷನ್ ಮಾಡ್ಕೊಳ್ಳೋಣ. ಲೆಟ್ ಅಸ್ assume that the coin is unbiased. Unbiased ಅಂದರೆ ಫೇರ್ ಕಾಯಿನ್ ಅಂತ ಅರ್ಥ ಆಗ್ತಿದೆಯಲ್ವಾ. ಅನ್ಬಯಾಸ್ಡ್ ಅಂದ್ರೇನು, ಫೇರ್ ಕಾಯಿನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಪಿ ಅಂದರೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಅಥವಾ ಪ್ರಾಬಿಲಿಟಿ ಅಂತ ಗೊತ್ತಾಗ್ತಿದೆಯಲ್ವಾ. ಈಗ ಇಲ್ಲಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್, ಪಾಪ್ಯುಲೇಷನ್ ಪ್ರಪೋರ್ಷನ್ ಅಂದರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್, ಎರಡೂ ಒಂದೇ ಗೊತ್ತಾಗ್ತಿದೆಯಲ್ವಾ. ಏನಿದೆ ಇಲ್ಲಿ ಪಿ ಬಂದು ಪಾಪ್ಯುಲೇಷನ್ ಪ್ರಪೋರ್ಷನ್ ಬಂದು 1/2 ಇರುತ್ತೆ. ಅಂದರೆ ಇಲ್ಲಿ ಪ್ರಪೋರ್ಷನ್ ಏನಿರುತ್ತೆ ಅಂದರೆ ಹಾಫ್ ಇರುತ್ತೆ. 500/1000 ಅಂದರೆ 1/2 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇನ್ ಎ ಟಾಸ್ ಅಂತ ಬರ್ಕೊಳ್ಳಿ. ಇನ್ ಎ ಟಾಸ್ ಅಥವಾ ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಅಂತ ಬೇಕಾದರೂ ಬರ್ಕೊಳ್ಳಿ. ಪಿ ಈಸ್ ಈಕ್ವಲ್ ಟು 1/2. ಈಗ ಪಿ ಫೈಂಡ್ ಮಾಡಿದ್ಮೇಲೆ ಕ್ಯೂ ಫೈಂಡ್ ಮಾಡಬೇಕು. ಕ್ಯೂ ಅಂದರೆ 1 - p, ದಟ್ ಈಸ್ 1 - 1/2 ಈಸ್ 1/2. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ ಇಲ್ಲಿ ಕ್ವಶನ್ ಏನಂದರೆ, ನಾವು ಅಸ್ಯೂಮ್ ಮಾಡಿಕೊಂಡು ಕಾಯಿನ್ ಈಸ್ ಬಯಾಸ್ಡ್ ಅದು ಚೆಕ್ ಮಾಡಬೇಕು, ಅದು ಟ್ರೂನಾ ಫಾಲ್ಸಾ ಅಂತ ಚೆಕ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಗೊತ್ತು ಮತ್ತು ಎನ್ನು 1000 ಅಂದರೆ 1000 ಅಂದರೆ 30ಗಿಂತ ಜಾಸ್ತಿ. ಅದಕ್ಕೆ ನಾವು ಲಾರ್ಜ್ ಸ್ಯಾಂಪಲ್ ಅಂತೀವಿ. ಇಫ್ ಎನ್ ಈಸ್ ಲಾರ್ಜ್ ಅಂದರೆ ಫಾರ್ ಲಾರ್ಜ್ ಸ್ಯಾಂಪಲ್ ಅಂತ ಬರೀತೀನಿ. ಫಾರ್ ಲಾರ್ಜ್ ಸ್ಯಾಂಪಲ್ ಆ್ಯಂಡ್ ಪಿ ಈಸ್ ನೋನ್ ಅಂದರೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಗೊತ್ತಿದ್ರೆ ನಾವು ಝೆಡ್ ಟೆಸ್ಟ್ನ ಯೂಸ್ ಮಾಡ್ತೀವಿ. ಏನಂತೀವಿ, ಝೆಡ್ ಟೆಸ್ಟ್. ಝೆಡ್ ಟೆಸ್ಟ್ ಅಂದರೆ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡೋದು. ಆ ಝೆಡ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಜೊತೆಗೆ ಕ್ರಿಟಿಕಲ್ ಪಾಯಿಂಟ್ ಜೊತೆಗೆ ಕಂಪೇರ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ 1%, ಇಲ್ಲಿ ಝೆಡ್ ವ್ಯಾಲ್ಯೂನ ಯಾವುದಕ್ಕೆ ಕಂಪೇರ್ ಮಾಡಬೇಕು, 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇದಕ್ಕೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದು ಜ್ಞಾಪಕ ಇಟ್ಕೊಳ್ಳಿ 2.58. ಅರ್ಥ ಆಗ್ತಿದೆಯಲ್ವಾ. ಅಂದರೆ 5% ಲೆವೆಲ್ ಆಫ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ 1.96. 1%ಗೆ ಇಲ್ಲಿ ಬರ್ಬಿಡ್ತೀನಿ ನೋಡಿ. ಫಾರ್ 1% ಮಾಡ್ಯುಲಸ್ ಆಫ್ ಝೆಡ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2.58. ಫಾರ್ 5% ಮಾಡ್ಯುಲಸ್ ಆಫ್ ಝೆಡ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1.96. ಅಂದರೆ ಮಾಡ್ಯುಲಸ್ ಆಫ್ ಝೆಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 2.58 ಅಂದರೆ ಅರ್ಥ ಝೆಡ್ ಬಿಟ್ವೀನ್ -2.58 ಟು +2.58. ಝೆಡ್ ವ್ಯಾಲ್ಯೂ ಇದ್ರ ಮಧ್ಯ ಇರಬೇಕು. ಅರ್ಥ ಆಗ್ತಿದೆಯಲ್ವ. -2.58 ಮತ್ತು 2.58 ಮಧ್ಯ ಇರಬೇಕು. ಇಲ್ಲಿ ಝೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು -1.96 ಮತ್ತು 1.96 ಮಧ್ಯ ಇರಬೇಕು. ಜ್ಞಾಪಕ ಇಟ್ಕೊಳ್ಳಿ. ಫಾರ್ ಲಾರ್ಜ್ ಸ್ಯಾಂಪಲ್ ಮತ್ತು ಪಿ ನೋನ್ ಇದ್ದರೆ ಝೆಡ್ ಟೆಸ್ಟ್ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ ಝೆಡ್ ಟೆಸ್ಟ್ ಹೆಂಗೆ ಮಾಡೋದಿದ್ದನ್ನ ನೋಡಿ. ಫಸ್ಟ್ ಏನು ಮಾಡಿ, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹಿಟ್ಸ್ ಬರ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ ಬರ್ಕೊಳ್ಳಿ.
ಇಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ ಫಾರ್ಮುಲಾ n ಇಂಟು ಪಿ. n ಎಷ್ಟು 1000, ಪಿ ಎಷ್ಟು 1/2. 1000 ಇಂಟು 1/2 ಏನು ಬರುತ್ತೆ ಮಾಡಿದ್ರೆ ಕ್ಯಾಲ್ಸಿಲಿ 500 ಬರುತ್ತೆ. ಮತ್ತು ಅಬ್ಸರ್ವ್ಡ್ ನಂಬರ್ ಆಫ್ ಹೆಡ್ಸ್ ಕೊಟ್ಟಿದ್ದಾರೆ ಅವರು 540 ಟೈಮ್ಸ್. ನೋಡಿ ಅಬ್ಸರ್ವ್ಡ್ ನಂಬರ್ ಆಫ್ ಹೆಡ್ಸ್ ಬಂದು ಇದನ್ನ ಯಾವುದಕ್ಕೆ ಡಿನೋಟ್ ಮಾಡಬೇಕು, ಎಕ್ಸ್ಗೆ. ಅದು ವ್ಯಾಲ್ಯೂ ಎಷ್ಟು 540. ಇದು ಅರ್ಥ ಏನು ಗೊತ್ತಾ, ಈಗ ಕಾಯಿನು ಫೇರ್ ಇದ್ದರೆ 1000 ಟೈಮಲ್ಲಿ 500 ಟೈಮ್ಸ್ ಹೆಡ್ ಬರಬೇಕು, ಅರ್ಥ ಆಗ್ತಿದೆಯಲ್ವಾ. ಆದರೆ ಬಂದಿರೋದೇನು 540. ಈಗ ನೋಡಿ ಫೇರ್ ಇದ್ದರೂ ಒಂದೊಂದು ಸತಿ ಏನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು ಹೆಡ್ಡು, ಅರ್ಥ ಆಗ್ತಿದೆಯಲ್ವಾ. ಅಂದರೆ ತುಂಬ ಜಾಸ್ತಿ ಬರೋಲ್ಲ. ಅಂದರೆ ಈ ಡಿಫ್ರೆನ್ಸ್ ಬಂದಿದೆಯಲ್ಲ, ಈಗ 500 ಬರೋದು 540 ಬಂದಿದೆಯಲ್ಲ, ಈ ಡಿಫ್ರೆನ್ಸ್ನ ನಾವು ಒಪ್ಕೋಬೋದಾ ಅಥವಾ ಇಲ್ವಾ ಅಂತ ಮಾಡೋಕ್ಕೆ ಝೆಡ್ ಟೆಸ್ಟ್ನ ಯೂಸ್ ಮಾಡೋದು, ಗೊತ್ತಾಗ್ತಿದೆಯಲ್ವ. ಅಂದರೆ ಡಿಫ್ರೆನ್ಸ್ ಜಾಸ್ತಿ ಆಗಿಬಿಟ್ಟಿದೆಯಾ ಅಥವಾ ಕಡಿಮೆ ಆಗಿದೆ, ಇದನ್ನ ಟೆಸ್ಟ್ ಮಾಡೋಕ್ಕೆ ನಾವು ಝೆಡ್ ಟೆಸ್ಟ್ ಯೂಸ್ ಮಾಡ್ತೀವಿ. ಇದಕ್ಕೆ ಝೆಡ್ ಟೆಸ್ಟ್ಗೆ ಫಾರ್ಮುಲಾ ಬಂದು, ಇಲ್ಲಿ ಝೆಡ್ ಟೆಸ್ಟ್ಗೆ ಝೆಡ್ಗೆ ಫಾರ್ಮುಲಾ ಬಂದು, ಫಾರ್ಮುಲಾ ಇಂಪಾರ್ಟೆಂಟು, ಎಕ್ಸ್ ಮೈನಸ್ ಎನ್ ಪಿ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ ಝೆಡ್ನ ಫೈಂಡ್ ಮಾಡಿ ಝೆಡ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು, ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಝೆಡ್ ಏನು ಫಾರ್ಮುಲಾ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಇಂಟು ಪಿ ಇಂಟು ಕ್ಯೂ, ಅರ್ಥ ಆಗ್ತಿದೆಯಲ್ವಾ. ಈಗ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡೋಣ. ಏನು ಬರುತ್ತೆ, ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಎಷ್ಟು 540 ಮೈನಸ್ ಎನ್ ಪಿ ಎಷ್ಟು 500 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ ಅಂದರೆ ಎನ್ ಅಂದರೆ 1000, ಪಿ ಅಂದರೆ 1/2, ಕ್ಯೂ ಅಂದರೆ 1/2, ಅರ್ಥ ಆಗ್ತಿದೆಯಲ್ವಾ. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡೋಣ. ನೋಡಿ ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ ನೋಡಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ 540 ಮೈನಸ್ 500 ಡಿವೈಡೆಡ್ ಬೈ ರೂಟ್ ಆಫ್ 1000 ಇಂಟು 1/2 ಇಂಟು 1/2 ಇಂಟು 1/2 ಈ ಥರ ಟೈಪ್ ಮಾಡಬೇಕು. ಆನ್ಸರ್ ಬಂದು 2.5298 ಇದೆ. ಅಂದರೆ 2.5298 ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2.53 ಅರ್ಥ ಆಗ್ತಿದೆಯಲ್ವ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2.53. ಈಗ ನೋಡಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಏನಾದರೂ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ 540 ಇರೋದು 545 550 ಏನಾದರೂ ಬಂದಿದ್ದರೆ ಇದು ಬಯಾಸ್ಡ್ ಆಗಿಬಿಡ್ತಿತ್ತು. ಇಲ್ಲಿ ಡಿಫ್ರೆನ್ಸ್ ನೋಡಿ, ಅರ್ಥ ಆಗ್ತಿದೆಯಲ್ವಾ ನಿಮಗೆ. ಇದು 2.53 ವ್ಯಾಲ್ಯೂ ಇದೆ, ಝೆಡ್ ವ್ಯಾಲ್ಯೂ ಇದೆಯಲ್ಲ 2.53, ಇದಕ್ಕಿಂತ ಕಡಿಮೆ ಇದೆ. ಇಲ್ಲಿ ಹೇಳ್ಬಿಡ್ಬೇಕೀಗ, ಅರ್ಥ ಆಗ್ತಿದೆಯಲ್ವಾ. ಈಗ ಝೆಡ್ನ ನೀವು ಫೈಂಡ್ ಮಾಡಿ ಝೆಡ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ 2.58 ಏನಿದೆ ಇದು 2 ಟೆಲ್ ಟೆಸ್ಟು, ಇದು ಫಾರ್ 1%, ಫಾರ್ 5%. ಯಾಕೆ ಇಲ್ಲಿ 2 ಟೆಲ್ ಟೆಸ್ಟು ವ್ಯಾಲ್ಯೂಸ್ ತೊಗೋಬೇಕು ಅಂದರೆ ಇಲ್ಲಿ ಕೇಳಿರೋದೇನು, ಕಾಯಿನ್ ಈಸ್ ಅನ್ಬಯಾಸ್. ಈಗ ನೋಡಿ ಕಾಯಿನ್ ಬಯಾಸ್ ಅಂದರೆ ಏನು, ಮೋಸದ ಕಾಯಿನ್ ಅಂತ ಗೊತ್ತಾಗ್ತಿದೆ. ಅಂದರೆ ಒಬ್ಬರು ಅಂದರೆ ಒಂದು ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿದೆಯಲ್ವಾ, ಅರ್ಥ ಆಗ್ತಿದೆಯಲ್ವಾ. ಅನ್ಬಯಾಸ್ಡ್ ಅಂದರೆ ಫೇರ್ ಕೈನ್ ಅಂತ, ಒಳ್ಳೆ ಕೈನ್ ಅಂತ ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಕಾಯಿನ್ನು ಅನ್ಬಯಾಸ್ಡ್ ಇರಬೇಕಂದ್ರೆ ಜಾಸ್ತಿ, ಈಗ ಎಕ್ಸಾಂಪಲ್ ಹೆಡ್ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ ಹೆಡ್ ಜಾಸ್ತಿನೂ ಬರಬಾರ್ದು, ಹೆಡ್ಡು ಕಡಿಮೆನೂ ಬರಬಾರ್ದು, ಅರ್ಥ ಆಗ್ತಿದೆಯಲ್ವಾ. ಜಾಸ್ತಿ ಅಂದರೆ ನಾಟ್ ಮೋರ್ ದ್ಯಾನ್ ನಾಟ್ ಲೆಸ್ ದ್ಯಾನ್ ಎರಡೂ ಇದ್ದರೆ ನಾವು 2 ಟೆಲ್ ಟೆಸ್ಟ್ನ ಯೂಸ್ ಮಾಡಬೇಕು, ಗೊತ್ತಾಗ್ತಿದೆಯಲ್ವಾ. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಅನ್ಬಯಾಸ್ಡ್ ಇದ್ದರೆ ನೋಟ್ ಜ್ಞಾಪಕ ಇಟ್ಕೊಳ್ಳಿ, ಅನ್ಬಯಾಸ್ಡ್ ಇದ್ದರೆ 2 ಟೆಲ್ ಯೂಸ್ ಮಾಡಬೇಕು. ಏನು ಮಾಡಬೇಕು, 2 ಟೆಲ್ ಟೆಸ್ಟೇ ಯೂಸ್ ಮಾಡಬೇಕು, ಅರ್ಥ ಆಗ್ತಿದೆಯಲ್ವಾ. ಅನ್ಬಯಾಸ್ಡ್ ಇದ್ದರೆ 2 ಟೆಲ್ ಟೆಸ್ಟೇ ಮಾಡಬೇಕು. ಇಲ್ಲಿ 2 ಟೇಲ್ ಅಂದರೆ ಎರಡು ಕಡೆನೂ ಅಂತ, ಲೆಸ್ಸು ಗ್ರೇಟರು ಎರಡೂ ಬರುತ್ತೆ ಅಂತ. 1 ಟೇಲ್ ಅಂದರೆ ಇಲ್ಲಾಂದರೆ ಲೆಸ್ಸು ಇಲ್ಲಾಂದರೆ ಗ್ರೇಟರ್ ಆ ಥರ, ಅರ್ಥ ಆಗ್ತಿದೆಯಲ್ವ.
ಈಗ ನೋಡಿ ಇಲ್ಲಿ 2 ಟೆಸ್ಟ್ ವ್ಯಾಲ್ಯೂಸ್ ಇದು, ಯಾಕಂದರೆ ಇದು ಕ್ವಶನಲ್ಲಿ ಅನ್ಬಯಾಸ್ಡ್ ಇದೆ, ಅದಕ್ಕೆ 2 ಟೆಸ್ಟ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತೀವಿ. ಇಲ್ಲಿ ನೋಡಿ ಝೆಡ್ ವ್ಯಾಲ್ಯೂ ಏನಿದೆ 2.53 ಇದೆ ಅಲ್ವಾ. ಸಿನ್ಸ್ ಇದೊಂದು ಸೆಂಟೆನ್ಸ್ ಬರೀರಿ, ಸಿನ್ಸ್ ಝೆಡ್ ಈಸ್ ಈಕ್ವಲ್ ಟು 2.53. ನೋಡಿ ಇಲ್ಲಿ ಬರೀತೀನಿ ಕೆಳಗಡೆ, ಸಿನ್ಸ್ ಝೆಡ್ ಈಸ್ ಈಕ್ವಲ್ ಟು 2.53 ಈಸ್ ಲೆಸ್ ದೆನ್ 2.58 ದ ಹೈಪಾಥೀಸಸ್ಸು. ಈಗ ಇದು ಕಡಿಮೆ ಇರೋದ್ರಿಂದ ಲೆಸ್ಸರ್ ಇದ್ದರೆ ಈ ರೇಂಜಲ್ಲಿ, ಈಗ ನೋಡಿ ಝೆಡ್ ವ್ಯಾಲ್ಯೂ ಇದ್ರ ಒಳಗಡೆ ಬಂದರೆ 2.53 ಇದ್ರ ಒಳಗಡೆನೇ ಬರುತ್ತೆ, ಗೊತ್ತಾಗ್ತಿದೆಯಲ್ವಾ. ಅದ್ರ ಒಳಗಡೆ ಬಂದರೆ ದ ಹೈಪಾಥೀಸಿಸ್ ಈಸ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಯಾಕಂದರೆ ಇದು 1% ಲೆವೆಲ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ. ಆದರೆ ಏನಾದರೂ 5%ಗೆ ಕೇಳಿದರೆ ಇದು ರಿಜೆಕ್ಟ್ ಆಗ್ತಿತ್ತು. ಯಾಕೆ ಹೇಳಿ, 1.96 ಇದೆಯಲ್ಲ, ಅದಕ್ಕಿಂತ 2.53 ಜಾಸ್ತಿ ಇದೆ. 2.53 1.96ಗಿಂತ ಜಾಸ್ತಿ ಇದೆ. ಅದೇ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಇದ್ದಿದ್ರೆ ಇದು ರಿಜೆಕ್ಟ್ ಆಗ್ತಿತ್ತು. ಈಗ ಕ್ವಶನ್ ಕೊಟ್ಟಿರೋ ಪ್ರಕಾರ ಇದನ್ನ ನಾವು ಈ ಹೈಪಾಥಿಸಸ್, ಈ ಅಸಂಪ್ಷನ್ನ ನಾವು ಒಪ್ಕೋಬೋದು. ಏನಂತ, ಕೈಂಡ್ ಈಸ್ ಅನ್ಬಯಾಸ್ ಆದರೆ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಷ್ಟೇ. ಗೊತ್ತಾಗ್ತಿದೆಯಲ್ವಾ. ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕು, ದಸ್ ದ ಕೈಂಡ್ ಈಸ್ unbiased at 1% level of significance. ಗೊತ್ತಾಗ್ತಿದೆಯಲ್ವಾ. ಸಿಂಪಲ್ಲು, ಈಸಿ ಇದೆ, ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಮೇನ್ ಏನು ಗೊತ್ತಾ, ಇಲ್ಲಿ ಝೆಡ್ನ ಫೈಂಡ್ ಮಾಡಬೇಕು. ಝೆಡ್ ಕಡಿಮೆ ಇದ್ದರೆ ಅಕ್ಸೆಪ್ಟ್ ಮಾಡಬೇಕು, ಝೆಡ್ ಜಾಸ್ತಿ ಇದ್ದರೆ ರಿಜೆಕ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿದ್ರೆ ಅನ್ಬಯಾಸ್ ಅನ್ಬೇಕು, ರಿಜೆಕ್ಟ್ ಮಾಡಿದ್ರೆ ಈಸ್ ನಾಟ್ ಅನ್ಬಯಾಸ್ ಅನ್ಬೇಕು ಅಷ್ಟೇ. ನಾವು ಇಲ್ಲಿ ಅನ್ನೋದೇನು, ಕಡಿಮೆ ಝೆಡ್ ವ್ಯಾಲ್ಯೂ ಕಡಿಮೆ ಇದ್ದರೆ, ಝೆಡ್ ಲೆಸ್ ಇದ್ದರೆ ಸ್ಟ್ಯಾಂಡರ್ಡ್ ಝೆಡ್ಗಿಂತ ಏನು ಮಾಡಬೇಕು, ಆಕ್ಸೆಪ್ಟ್ ಮಾಡಿ. ಝೆಡ್ ಲೆಸ್ ಇದ್ದರೆ ಯಾವುದಕ್ಕೆ ಕಂಪೇರ್ ಮಾಡಿದಾಗ, ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಅದು ಲೆಸ್ ಇದ್ದರೆ ಏನು ಮಾಡಬೇಕು, ಹೈಪಾಥಿಸಸ್ನ ಆಕ್ಸೆಪ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಮತ್ತು ಅಕ್ಸೆಪ್ಟ್ ಮಾಡಿ ಏನಂತ ಹೇಳಬೇಕು, ಅನ್ಬಯಾಸ್ಡ್ ಅಂತ ಹೇಳಬೇಕು. ಝೆಡ್ ಗ್ರೇಟರ್ ಬಂದರೆ ರಿಜೆಕ್ಟ್ ಮಾಡಬೇಕು ಹೈಪಾಥಿಸಸ್ನ, ನಾಟ್ ಅನ್ಬಯಾಸ್ಡ್ ಅಂತ ಕನ್ಕ್ಲೂಷನ್ ಹೇಳಬೇಕು. ನಾಟ್ ಅನ್ಬಯಾಸ್, ಇಷ್ಟೇ. ಅರ್ಥ ಆಗ್ತಿದೆಯಲ್ವಾ. ನೋಡಿ ಇದರಲ್ಲಿ ಇದು ಮತ್ತು ಇದೆಲ್ಲ ರಫ್ ವರ್ಕು. ನೀವು ಮೇನ್ ಬರಿಬೇಕಾಗಿರೋದು ಏನೇನು ಹೇಳಿ, ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಬರಿಬೇಕು. ಫಸ್ಟ್ ಇಲ್ಲಿಂದ ಇಲ್ಲಿ ಬರೀರಿ, ಆಮೇಲೆ ಇಲ್ಲಿಂದ ಇಲ್ಲಿ ಬರೀರಿ. ಗೊತ್ತಾಗ್ತಿದೆಯಲ್ವಾ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಎ ಕಾಯಿನ್ ವಾಸ್ ಟಾಸ್ 1000 ಟೈಮ್ಸ್ ಆ್ಯಂಡ್ ಹೆಡ್ ಟರ್ನ್ಸ್ ಅಪ್ 540 ಟೈಮ್ಸ್. ಡಿಸೈಡ್ ಆನ್ ಹೈಪಾಥಿಸಸ್ ದಟ್ ದ ಕಾಯಿನ್ ಈಸ್ ಅನ್ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ ಫಸ್ಟ್ ಎನ್ ಈಸ್ 1000 ಕೊಟ್ಟಿದ್ದಾರೆ. ಇದು ಲಾರ್ಜ್ ಸ್ಯಾಂಪಲ್, ಯಾಕಂದರೆ ಎನ್ ಗ್ರೇಟರ್ ದ್ಯಾನ್ 30 ಇದ್ದರೆ ಅದು ಲಾರ್ಜ್ ಸ್ಯಾಂಪಲ್ ಅಂತ ನಾವು ಅನ್ಕೋತೀವಿ. ಗೊತ್ತಾಗ್ತಿದೆಯಲ್ವಾ. ಹೆಡ್ ಟರ್ನ್ಸ್ ಆಫ್ 5 ಅಂದರೆ ಇದು ಅಬ್ಸರ್ವ್ಡ್ ನಂಬರ್ ಆಫ್ ಡೇಟಾ ಬಂದು 540. ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಈಗ 1000 ಟಾಸ್ ಮಾಡಿದ್ರೆ ಹೆಡ್ ಬರೋದು 500, ಆದರೆ 540 ಬಂದಿದೆ. ನಾವು ಇಲ್ಲಿ 500 ಮತ್ತು 540 ಏನು ಡಿಫ್ರೆನ್ಸ್ ಇದೆ ಅದು ನಾವು ಒಪ್ಕೋಬೋದಾ ಇಲ್ವಾ ಅಂತ ಝೆಡ್ ಟೆಸ್ಟಿಂದ ನಾವು ಚೆಕ್ ಮಾಡ್ತೀವಿ ಅಷ್ಟೇ. ನಾವು ಫಸ್ಟ್ ಏನು ಮಾಡಬೇಕು, ಹೈಪಾಥಿಸಸ್ ಟೆಸ್ಟ್ ಅಂತ ನಾನು ಏನು ಅಂದೆ ನಿಮಗೆ. ಹೈಪಾಥಿಸಸ್ ಅಂದರೆ ಅಸಂಪ್ಷನ್ನು ಮಾಡ್ತೀವಿ ನಾವು. ಅಸಂಪ್ಷನ್ ಏನು ಮಾಡಿದ್ದೀವಿ ಇಲ್ಲಿ, ಕಾಯಿನ್ ಈಸ್ ಅನ್ಬಯಾಸು. ಅರ್ಥ ಆಗ್ತಿದೆಯಲ್ವಾ. ಈಗ ಕಾಯಿನ್ ಈಸ್ ಅನ್ಬಯಾಸ್ಡ್ ಅಂದರೆ ಇದಕ್ಕೆ ರಿಲೇಟೆಡ್ ಪಿನ ಫೈಂಡ್ ಮಾಡ್ಕೋಬೇಕು. ಅನ್ಬಯಾಸ್ಡ್ ಅಂದರೆ ಫೇರ್. ಕಾಯಿನ್ ಫೇರ್ ಇದ್ದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇನ್ ಎ ಟಾಸ್ ಈಸ್ 1/2 ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಅದು ಬಂದು ಪಾಪ್ಯುಲೇಷನ್ ಪ್ರಪೋರ್ಷನ್ ಅಂತಲೂ ಹೇಳ್ತೀವಿ ಇದಕ್ಕೆ. ಕ್ಯೂ ಏನು 1 - p ದಟ್ ಈಸ್ 1/2. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಹೆಡ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಪಿ. ಎನ್ ಎಷ್ಟು 1000 ಇಂಟು 1/2 ದಟ್ ಈಸ್ 500. ಅಬ್ಸರ್ವ್ ನಂಬರ್ ಆಫ್ ಹೆಡ್ಸ್ ಬಂದು ಎಕ್ಸ್ ದಟ್ ಈಸ್ 540. ಝೆಡ್ ಏನು ಎಕ್ಸ್ ಮೈನಸ್ ಎನ್ ಪಿ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ವಿ ನೋ ದ ಎಕ್ಸ್ ವ್ಯಾಲ್ಯೂ ಎಕ್ಸ್ ಎಷ್ಟು 540 ಆ್ಯಂಡ್ ಎನ್ ಪಿ 500. ರೂಟ್ ಆಫ್ ಎನ್ ಪಿ ಕ್ಯೂ ಅಂದರೆ 1000 ಇಂಟು ಹಾಫ್. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಏನು ಬರುತ್ತೆ, 2.5298 ಬರುತ್ತೆ.
ಇದನ್ನ ಚೆಕ್ ಮಾಡ್ಕೊಳ್ಳಿ ನೀಟಾಗಿ, ಗೊತ್ತಾಗ್ತಿದೆಯಲ್ವಾ. ಇದು ಆನ್ಸರ್ ಏನಿದೆ 2.53 ಅಪ್ರಾಕ್ಸಿಮೇಟ್ಲಿ ಇದೆ. ಆ 2.53 ಯಾವುದಕ್ಕಿಂತ ಕಡಿಮೆ ಇದೆ, 2.58ಗಿಂತ ಕಡಿಮೆ ಇದೆ. ಅದಕ್ಕೆ ದ ಹೈಪಾಥಿಸಿಸ್ ಇಸ್ ಎಕ್ಸೆಪ್ಟೆಡ್, ದಸ್ ದ ಕೈನ್ ಈಸ್ ಅನ್ಬ್ಯಾಸ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅದಕ್ಕೂ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಸೇರಿಸ್ಬಿಡಿ, ಇದಕ್ಕೂ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಸೇರಿಸ್ಬಿಡಿ. ಥ್ಯಾಂಕ್ ಯು.